ನೀವು ತುಂಬ ಒಳ್ಳೆ ವ್ಯಕ್ತಿನ ಹಾಗಿದ್ರೆ ಈ ವಿಡಿಯೋನ ಈಗಲೇ ಕಂಪ್ಲೀಟಾಗಿ ನೋಡಿ. ಸೊ ನೀವು ಯಾವಾಗ ಯು ವಾಂಟ್ ಟು ಬಿಕಮ್ ಟೂ ನೈಸ್ ಪರ್ಸನ್ ಟು ಎವ್ರಿ ಒನ್, ರೈಟ್? ಸೊ ಅದು ನಿಮ್ಮನ್ನು ಸೈಲೆಂಟಾಗಿ ಡೆಸ್ಟ್ರಾಯ್ ಮಾಡ್ತಿರುತ್ತೆ. ಇದು ನಿಮಗೆ ಗೊತ್ತಾ? ಇಲ್ಲ ಅಂತ ಹೇಳ್ಬೇಕು ಅನ್ಸಿದ್ರು ಕೂಡ ಹೌದು ಅಂತ ಅಂದ್ಬಿಟ್ಟು ಆ ಕೆಲಸನ ಒಪ್ಕೋತೀರಾ. ನೀವು ಅನ್ಕೋಬೋದು ಅತಿಯಾಗಿ ಒಳ್ಳೇದಾಗಿರೋದೊಂದು ವಿಶೇಷವಾದಂತಹ ಗುಣ ಅಂತ, ಬಟ್ ನೋ, ಅದು ನಿಮ್ಮ ಸ್ವಾಭಿಮಾನನ ಸ್ವಲ್ಪನೇ ಹಾಳು ಮಾಡ್ತಾ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾ? ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಆ್ಯಂಡ್ ಹೇಗೆ ಬೀಯಿಂಗ್ ಟೂ ನೈಸ್ ಪರ್ಸನ್ ಆಗಿರೋದನ್ನ ಕಡಿಮೆ ಮಾಡಿ ನಿಮ್ಮ ನೆಮ್ಮದಿ ಮತ್ತು ಸ್ವಾಭಿಮಾನನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಒಳ್ಳೆ ವ್ಯಕ್ತಿ ಆಗಿರೋದು ತಪ್ಪಲ್ಲ ಯಾವತ್ತೂ, ಓಕೆನಾ? ಒಬ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಒಂದು ಕರುಣೆಯಿಂದ ಮನಸ್ಸನ್ನ ಇಟ್ಕೊಂಡಿರೋದು ಆ್ಯಂಡ್ ಇನ್ನೊಬ್ರಿಗೆ ಕೇರ್ ಮಾಡೋದು. ಸೊ ಇದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಎಲ್ಲರಿಗೂ ಸಂತೋಷ ಕೊಡಬೇಕು ಅನ್ನೋದು ಆ್ಯಂಡ್ ಯಾವಾಗಲೂ ನೋ ಅಂತ ಹೇಳ್ದಲೇ ಇರೋದು, ನಿಮ್ಮ ಅಗತ್ಯನ ಮರೆತು ಬೇರೆಯವ್ರಿಗೋಸ್ಕರ ಬದುಕೋದು ಮಾಡ್ತಿರಲ್ಲ, ಆವಾಗ ತುಂಬ ಸಮಸ್ಯೆಗಳು ಬರುತ್ತೆ ನಿಮ್ಮ ಜೀವನದಲ್ಲಿ. ನೀವು ಒಳ್ಳೆಯ ವ್ಯಕ್ತಿ ಆಗಿದ್ದರೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ಹೇಳಿದೆ. ಸೊ ನೀವು ಅದನ್ನು ಸ್ಟಾಪ್ ಮಾಡಿ ಇಲ್ಲಿ ಬಂದಿದ್ದೀರಾ ಅಂತ ಅಂದರೆ, ಸೊ ನಿಮ್ಮಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ನೋ ಅಂತ ಹೇಳಬೇಕು ಅನ್ನೋದು ಸಾಧ್ಯನೇ ಇಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ನೋಡೋಕೆ ಬಂದಿದ್ದೀರಾ. ಸೊ ಹಾಗಿದ್ಮೇಲೆ ಫಸ್ಟ್ ಸ್ಟೆಪ್ ನೀವು ಅರ್ಥ ಮಾಡ್ಕೋಬೇಕು, ಒಳ್ಳೆಯವರಾಗಿರೋದು ತಪ್ಪಲ್ಲ, ಆದರೆ ನಿಮಗೆ ಬೇಕಾಗಿರೋದನ್ನು ಬಿಟ್ಟು ಬೇರೆಯವರ ಒಳ್ಳೆಯದಕ್ಕೆ ಅಂತ ನೀವು ಏನಾದರೂ ವರ್ಕ್ ಮಾಡ್ತಾ ಇದ್ರೆ, ಸಹಾಯ ಮಾಡ್ತಾ ಇದ್ರೆ, ಕರುಣೆ ತೋರಿಸ್ತಾ ಇದ್ರೆ, ಅದು ತುಂಬ ತಪ್ಪು. ಸೊ ನೀವು ಯಾವತ್ತೂ ಲೈಫಲ್ಲಿ ಬೆಳೆಯೋದಕ್ಕೆ ಅವ್ರು ಯಾರು ಬಿಡೋದೇ ಇಲ್ಲ ನಿಮ್ಮನ್ನು. ಅರ್ಥ ಆಗ್ತಿದೆಯಾ? ಸೊ ನಮ್ಮಲ್ಲಿ ತುಂಬ ಜನ ಈ ರೀತಿ ಮಾತಾಡ್ಕೋತಾರೆ ಆ್ಯಂಡ್ ಮನಸ್ಸಲ್ಲಿ ಮಾತಾಡ್ಕೋತಾರೆ, ಓಕೆ ನಾನು ಯಾರಿಗೂ ಕೆಟ್ಟವನಾಗಿರಬಾರ್ದು, ಅವ್ರು ಯಾರು ನನ್ನ ಬಗ್ಗೆ ಏನೂ ಅನ್ನಲೇಬಾರ್ದು ಬ್ಯಾಡ್ನ, ಸೊ ನಾನು ಅಷ್ಟು ಒಳ್ಳೆಯವಳಾಗಿ ಅಥವಾ ಒಳ್ಳೆಯವನಾಗಿ ಅವ್ರ ಜೊತೆ ಇರಬೇಕು ಅನ್ನೋದು ತುಂಬ ಜನ ಈ ರೀತಿ ಬಿಹೇವ್ ಮಾಡ್ತಿರ್ತಾರೆ ಯಾವಾಗಲೂ. ಬಟ್ ಅವ್ರಿಗೆ ಗೊತ್ತಿರಲ್ಲ ಯಾಕೆ ಈ ರೀತಿ ಆಗುತ್ತೆ ಅಂತ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಫಲ್ಲಿ ನೀವು ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಎಲ್ಲರೂ ನಿಮ್ಮನ್ನು ಇಷ್ಟಪಡೋ ರೀತಿ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಎಲ್ಲರೂ ಕೂಡ ಸಂತೋಷ ಪಡೋ ರೀತಿ ನೀವು ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಂತಹ ಒಂದು ನಿಮ್ಮ ಯೋಚನೆಗಳಿದೆಯಾ, ಸೊ ಇದರಿಂದ ಆಚೆ ಬನ್ನಿ ನೀವು ಇವತ್ತೇನೆ. ಸೊ ಆವಾಗ ಮಾತ್ರ ನಿಮಗೆ ಒಂದು ಒಳ್ಳೆ ಜೀವನ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ ಎಲ್ಲರೂ ನಿಮ್ಮನ್ನು ಯೂಸ್ ತಗೋತಾರೆ, ನಿಮ್ಮನ್ನು ಬಿಟ್ಟಾಕ್ತಾರೆ. ಗೊತ್ತಾಗ್ತಿದೆಯಾ? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅತಿಯಾಗಿ ಒಳ್ಳೆಯವರಾಗಿರ್ತಾರಲ್ಲ, ಸೊ ಅಂಥವ್ರಿಗೆ ಏನು ಪ್ರಾಬ್ಲಮ್ ಹೇಳಿ? ಯೂಶ್ವಲಿ ಎಲ್ರಿಗೂ ಗೊತ್ತಿರೋ ಪ್ರಕಾರ ನನ್ನಿಂದ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ಈವನ್ ಅವ್ರದ್ದು ಎಂತಹ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರಲಿ, ಅದಕ್ಕಿಂತ ಫಸ್ಟು ಬೇರೆಯವ್ರಿಗೆ ಮಾಡಿಕೊಡೋಣ ಹೆಲ್ಪ್ನ ಅಂತ ಬಯಸ್ತಾರೆ ಅಲ್ವಾ? ಅವ್ರು ಏನೇ ಸಮಸ್ಯೆಯಲ್ಲಿದ್ದರೂ ಬೇರೆಯವ್ರು ಬಂದು ಏನಾದ್ರು ಹೆಲ್ಪ್ ಕೇಳಿದಾಗ ಅವ್ರದನ್ನ ಬಿಟ್ಟಾಕ್ಬಿಟ್ಟು ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಇದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿರುತ್ತಲ್ವಾ? ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನ್ಸ್ಬೋದು, ನನ್ನ ಫ್ರೆಂಡ್ ಅಲ್ವಾ ಮಾಡ್ಕೊಡೋಣ, ಏನಂತೆ ಬಿಡು, ನಾನು ನೋಡ್ಕೊಂಡ್ರೆ ಆಯ್ತು ಆಮೇಲೆ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ನಿಮಗಿದು ವಾವ್ ನಾನು ಸೂಪರ್ ಪರ್ಸನ್, ಒಂದು ಒಳ್ಳೆ ಫ್ರೆಂಡ್ ಅಂತ ಅನ್ಕೋಬೋದು, ಅಥವಾ ಒಳ್ಳೆ ಕಲೀಗ್ ನಾನು ಇವ್ರಿಗೆ ಅಂತ ಅನ್ಕೋಬೋದು. ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ನೀವೊಂಥರ ಆ ಥರ ಕೆಲಸಗಳು ಮಾಡೋದಕ್ಕೆ ಇರೋದು ಅನ್ನೋ ರೀತಿ ಅವ್ರು ತಿಳ್ಕೊಬಿಟ್ಟು ನಿಮ್ಮನ್ನು ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಪ್ಲಸ್ ನಿಮಗೂ ಕೂಡ ಬೇಜಾರಾಗ್ತಾ ಬಂದುಬಿಡುತ್ತೆ ನಿಮ್ಮ ಮೇಲೇ, ಆ್ಯಂಡ್ ರೆಸ್ಪೆಕ್ಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ಫಸ್ಟು ನೀವು ಎಸ್ ಅಂತ ಹೇಳೋದನ್ನ ನೀವು ಬಿಡಬೇಕಾಗತ್ತೆ. ಸೊ ಅದೇನೇ ಆಗಿರಲಿ ಗೈಸ್, ಸೊ ಒಂದ್ಸತಿ ಆಗಲ್ಲ ನನ್ನ ಕೆಲಸ ಇದೆ ಅಂತ ಅಂದ್ಬಿಟ್ಟು ನೀವು ಹೇಳಿ ನೋಡಿ, ಓಕೆನಾ? ಸೊ ಆ ಪರ್ಸನ್ ಹೋದ್ರೂ ನಿಮ್ಮ ಜೀವನಕ್ಕೆ ಇನ್ನೊಬ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಬರ್ತಾರೆ. ಗೊತ್ತಾಗ್ತಿದೆಯಾ? ನೀವು ಅನ್ಕೋಬೋದು ನೋ ಅಂತ ಹೇಳೋದು ಒಂಥರ ಸ್ವಾರ್ಥ ಆಗುತ್ತೆ ಅಂತ, ಬಟ್ ನೋ, ಆಲ್ವೇಸ್ ರಿಮೆಂಬರ್ ಅದು ಸ್ವಾಭಿಮಾನ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂದರೆ, ನಿಮ್ಮ ಅಗತ್ಯಗಳನ್ನ ನೀವು ಮರ್ತೋಗ್ಬಿಡ್ತೀರಾ. ನಿಮ್ಮ ಮಕ್ಳಿಗೇನೋ ಆಗಬೇಕಿರುತ್ತೆ, ನಿಮ್ಮ ವೈಫ್ಗೆ ಹಸ್ಬೆಂಡ್ಗೇನೋ ಆಗಬೇಕಿರುತ್ತೆ, ಅಥವಾ ನಿಮ್ಮ ಪೇರೆಂಟ್ಸ್ಗೇನೋ ಮಾಡಿಕೊಡ್ಬೇಕಿರುತ್ತೆ, ಓಕೆನಾ? ಕೆಲಸಗಳು ಅದನ್ನು ಬಿಟ್ಬಿಟ್ಟು ನೀವು ಬೇರೆಯವ್ರದ್ರಲ್ಲಿ ಇನ್ವಾಲ್ವ್ ಆಗಿಬಿಡ್ತೀರ. ಈ ಕಡೆ ನಿಮ್ಮ ನೀವು ಯಾರೋ ಹೊರಗಿನವ್ರಿಗೆ ಒಳ್ಳೆಯವರಾಗಕ್ಕೆ ಹೋಗಿ ನೀವು ಸಾಯೋಗಿ ಇರಬೇಕಾಗಿರೋಂಥ ಫ್ಯಾಮಿಲಿಗೆ ಕೆಟ್ಟವರಾಗ್ಬಿಡ್ತೀರ. ಜೊತೆಗೆ ಬೇರೆಯವರ ಸಮಸ್ಯೆನ ನೀವು ಸಾಲ್ವ್ ಮಾಡೋದಕ್ಕೆ ತುಂಬ ಸಮಯನ ಕಳಿಬೇಕಾಗತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮನ್ನೇ ನೋಡ್ಕೊಳಕ್ಕಾಗ್ತಿಲ್ಲ, ನಿಮ್ಮ ಮನೆಯವ್ರನ್ನೇ ನೋಡ್ಕೊಳಕ್ಕಾಗ್ತಿಲ್ಲ ಅಂದರೆ ಬೇರೆಯವ್ರನ್ನ ಎಷ್ಟು ದಿನದವರೆಗೂ ನೀವು ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಅಂದರೆ ಒಂದು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಒಂದು ಖಾಲಿ ಕಪ್ಪಿಂದ ಯಾರಿಗಾದ್ರೂ ನೀರು ಕೊಡೋಕ್ಕಾಗುತ್ತಾ?
ಇಲ್ಲ ಅಲ್ವಾ? ಸೊ ಆ ಕಪ್ಪಲ್ಲಿ ನೀರಿದ್ರೆ ಮಾತ್ರ ಇನ್ನೊಬ್ರಿಗೆ ನೀರು ಕೊಡೋಕ್ಕಾಗೋದು. ಸೊ ಅದೇ ರೀತಿ ನಮ್ಮ ಜೀವನಕ್ಕೂ ಕೂಡ ಅನ್ವಯ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಜನರು ತುಂಬ ಕಾಯ್ತಾ ಇದ್ದಾರೆ ಈಗಿನ ಕಾಲದಲ್ಲಂತೂ. ಏನಾದರೂ ಈ ಥರ ಒಳ್ಳೆಯವ್ರು ಸಿಕ್ಬಿಟ್ರೆ ಸಾಕು ಯೂಸ್ ತಗೊಳ್ಳೋಣ ಅಂತ. ಏನಾಗುತ್ತೆ ಗೊತ್ತಾ, ನೀವು ನಾನು ಒಳ್ಳೇದು ಮಾಡ್ತಿದ್ದೀನಿ ಒಳ್ಳೆಯವರು ಅಂತ ಅನ್ಕೋಬೋದು, ಬಟ್ ಅವ್ರಿಗೇನು ಗೊತ್ತಾ, ಯಾರೋ ಬಕ್ರಾ ಸಿಕ್ತಾ ಸರಿಯಾಗಿ ಬಕ್ರಾ ಮಾಡ್ತಿದ್ದೀನಿ ಅಂತ ಅನ್ಕೋತಾರೆ ಅವರು. ಆ್ಯಂಡ್ ಎಲ್ಲರೂ ಕೆಟ್ಟೋರೇನಲ್ಲ, ಬಟ್ ಎಲ್ಲರೂ ಒಳ್ಳೆಯವರು ಕೂಡ ಅಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಗೊತ್ತಾಗ್ತಿದೆ? ಕೆಲವರು ನಿಮಗೆ ರೆಸ್ಪೆಕ್ಟ್ ಕೊಡ್ಬೋದು, ಓಕೆ ಇಷ್ಟು ಹೆಲ್ಪ್ ಮಾಡಿಕೊಟ್ರು ಅಂತ, ಬಟ್ ಬೇರೆಯವರು ನಿಮ್ಮನ್ನು ದುರುಪಯೋಗ ಕೂಡ ಪಡಿಸ್ಕೋಬೋದು. ಓಕೆ, ಸೊ ಇರಲಿ ನಿಮ್ಮ ಒಂದು ಕರುಣೆ, ಹೆಲ್ಪಿಂಗ್ ನೇಚರ್ ಇರಲಿ, ಬಟ್ ಲಿಮಿಟೆಡ್ ಆಗಿರಲಿ. ಯಾಕಂದರೆ ಯಾವತ್ತೋ ಒಂದು ನಿಮ್ಮಿಂದ ಆಗಲಿಲ್ಲ ಅದು ಹೆಲ್ಪ್ ಮಾಡೋದಕ್ಕೆ ಅಂದಾಗ, ನೀವು 10 ವರ್ಷದಿಂದ ಮಾಡ್ಕೊಂಬಂದವರು 11ನೇ ವರ್ಷದಲ್ಲಿ ಯಾವುದೋ ಒಂದು ಕೆಲಸನೇ ಇಲ್ಲ ಅಂದ್ಬಿಟ್ರೆ ಅಲ್ಲಿಗೆ ನಿಮ್ಮ ಸ್ನೇಹ ಮುಗೀತು ಅಂತ ಅರ್ಥ. ಸೊ ಆ ರೀತಿ ಮುಗಿಸ್ಬಿಡ್ತಾರೆ ಎಲ್ಲರೂ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ನ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಯಾವುದೇ ಒಂದಕ್ಕೂ ಲಿಮಿಟ್ ಇಟ್ಕೊಂಡು ಲಿಮಿಟೆಡ್ ಆಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಬನ್ನಿ, ಆಯಿತಾ? ಸೊ ನಿಮಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಜಾಸ್ತಿ ಸಮಯ ಕೊಡಿ. ನೆಕ್ಸ್ಟ್ ಪಾಯಿಂಟ್ ಹೇಳಬೇಕಂದ್ರೆ, ನಿಮಗೆ ನಿಮ್ಮ ಮೇಲೇ ಕೋಪ ಬೆಳೀತಾ ಹೋಗುತ್ತೆ. ಹೇಗೆ ಗೊತ್ತಾ, ಒಂದು ಟೈಮ್ ಅನಿಸುತ್ತೆ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಅನ್ಕೊಳ್ಳಿ. ಅವಾಗ ನಾನು ಎಷ್ಟೆಲ್ಲ ಮಾಡಿದೆ ಎಲ್ರಿಗೂ, ಆದರೆ ಯಾರು ನನಗೇನೂ ಮಾಡ್ತಾ ಇಲ್ಲ, ಇವಾಗ ಹೆಲ್ಪ್ ಮಾಡ್ತಾ ಇಲ್ಲ, ನನ್ನ ಜೊತೆಗೆ ನಿಲ್ತಾ ಇಲ್ಲ, ನನ್ನ ಬಗ್ಗೆ ಯೋಚಿಸೋರಾದರೂ ಯಾರಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾಗಿ ಜಾಸ್ತಿ ಭಾವನೆಗಳನ್ನೆಲ್ಲ ಒತ್ತಿಟ್ಕೋಬೇಡಿ, ಆಯಿತಾ? ಅದನ್ನು ವ್ಯಕ್ತಪಡಿಸ್ತಾ ಹೋಗಿ. ಈಗ ನಿಮ್ಗೆ ಹಿಂಸೆ ಆಗುತ್ತೆ, ಯಾರಾದರೂ ಏನಾದರೂ ಹೆಲ್ಪ್ ಕೇಳಿದಾಗ ಅಥವಾ ಏನಾದರೂ ಕೇಳಿದಾಗ ಮಾಡ್ಕೊಡೋದಕ್ಕೆ ನಿಮಗೆ ಹಿಂಸೆ ಆಗುತ್ತೆ, ಅಪ್ಪ ನನ್ನಿಂದ ಆಗಲ್ಲಪ್ಪ, ನಂದೇ ಎಷ್ಟೊಂದಿದೆ ಅಂತ, ಬಟ್ ಸ್ಟಿಲ್ ಓಕೆ ಮಾಡ್ತೀನಿ ಅಂದಾಗ, ಯಾವಾಗ ನೀವು ವ್ಯಕ್ತಪಡಿಸ್ತಿರೋ ಭಾವನೆಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ, ಅದು ಆ್ಯಂಗ್ಸೈಟಿ, ಡಿಪ್ರೆಷನ್, ಕೋಪ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಹೊರಗಡೆ ನಡೆಯುವಂಥ ಆ ಆ್ಯಂಗ್ಸೈಟಿನ ತಂದು ಮನೆಯವ್ರ ಮೇಲೆ ಹಾಕ್ತೀರಾ, ಆವಾಗ ಫ್ಯಾಮಿಲಿನಲ್ಲಿ ನೆಮ್ಮದಿನೇ ಹಾಳಾಗ್ಬಿಡುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು, ನಿಮ್ಮ ನಿಜವಾದ ವ್ಯಕ್ತಿತ್ವನೇ ಕಳೆದೋಗ್ಬಿಡುತ್ತೆ. ಹೇಗೆ ಹೇಳಿ? ಬೇರೆಯವರು ಇಷ್ಟಕ್ಕೆ ಪ್ರಕಾರ ನಡೀತಿರ್ತೀರ, ನಿಮ್ಮ ಕನಸು, ಆಸೆ, ಅಭಿಪ್ರಾಯಗಳೆಲ್ಲ ಸತ್ತೋಗ್ಬಿಡುತ್ತೆ. ಸೊ ಇದರಿಂದ ನೆಮ್ಮದಿ, ಖುಷಿ ಹಾಳಾಗುತ್ತೆ. ಸೊ ನಿಮಗೆ ನಿಜವಾಗ್ಲೂ ಖುಷಿ ಸಿಗಬೇಕಂದ್ರೆ ನಿಮ್ಮ ಇಷ್ಟನ, ನಿಮ್ಮ ಒಂದು ಅಭಿಪ್ರಾಯಗಳನ್ನ ಗೌರವಿಸಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟು, ಯಾವುದೇ ಒಂದು ರಿಲೇಷನ್ಶಿಪ್ ಉಳಿಬೇಕಂದ್ರೆ ಕೆಲವೊಂದು ಲಿಮಿಟೇಷನ್ಸ್ನ ನೀವು ಇಟ್ಕೋಬೇಕಾಗತ್ತೆ. ಅಂದರೆ ಗಡಿ ಅಂತಾರಲ್ಲ, ಸೊ ಆ ರೀತಿ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಹಾಲಿಡೇಲಿ ಇರ್ತೀರ, ಯಾರೋ ಒಬ್ರು ಕಾಲ್ ಮಾಡ್ತಾರೆ ಆಫೀಸಿಂದ, ಪಿಕ್ ಮಾಡಬಾರ್ದು, ಬಿಕಾಸ್ ದಟ್ ಈಸ್ ಯುವರ್ ಫ್ಯಾಮಿಲಿ ಟೈಮ್ ಅಲ್ವಾ? ಎಲ್ಲದಕ್ಕೂ ಲಿಮಿಟ್ ಇರಬೇಕು. ಸೊ ನೆಕ್ಸ್ಟ್ ಟೈಮ್ ಅವರೇ ಅರ್ಥ ಮಾಡ್ಕೋತಾರೆ, ಓಕೆ ರಜದಲ್ಲಿದ್ದಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಗೊತ್ತಾಗ್ತಿದೆಯಾ? ಆ್ಯಂಡ್ ವೀಕೆಂಡ್ಸ್ಗಳಲ್ಲಿ ಬನ್ನಿ ಕೆಲಸ ಮಾಡಿ ಅದು ಇದು ಅಂತಾರೆ, ಬಟ್ ನೀವು ಡಿನೈ ಮಾಡಬೇಕು. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಇದ್ದರೆ ಫೈನ್, 1 ಸತಿ ಅಥವಾ 2 ಸತಿ, ಬಟ್ ಪದೇ ಹಾಗೆ ಆಗ್ತಾ ಇದ್ರೆ ನಿಮ್ಮ ಕೆಲಸಕ್ಕೂ ಮಿತಿ ಇದೆ ಅನ್ನೋದು ಅವ್ರಿಗೆ ತೋರಿಸ್ಕೊಡ್ಬೇಕು. ಗೊತ್ತಾ? ಇದೆಲ್ಲ ಗೊತ್ತಾಗ್ತಿದೆಯಾ ನಿಮಗೆ? ಬಿಕಾಸ್ ಅದೇ ಅಂತ ಅಲ್ಲ, ಈಗ ನಿಮ್ಮ ಒಂದು ಫ್ರೆಂಡ್ಸೇ ಆಯಿತು, ಆಫೀಸ್ಗಳಲ್ಲೇ ಆಯಿತು, ಏನೊಂದು ಕೇಳ್ತಾ ಇರ್ತಾರೆ, ಹೆಲ್ಪ್ ಮಾಡ್ಕೊಡ್ತಾ ಇರ್ತೀರ, ಬಟ್ ನಿಮ್ಮ ಕೆಲಸಗಳು ಹಾಗೆ ಉಳಿದೋಗುತ್ತೆ, ಬಯಸ್ಕೋತೀರಾ ನೀವು. ಇದೆಲ್ಲ ಬೇಕಾಗುತ್ತಾ ಲೈಫಿಗೆ? ಇಲ್ಲ ಅಲ್ವಾ? ಲಿಮಿಟೇಷನ್ ಇಡಬೇಕು. ಓಕೆ ನೀನು ಮಾಡಿಕೊಡ್ಬೇಕಾ, ಓಕೆ ಇಷ್ಟು ಮಾಡಿಕೊಟ್ಟೆ, ಇವಾಗ ನನ್ನ ಕೆಲಸ ಮಾಡೋ ಸಮಯ, ಸೊ ನನಗೆ ಡಿಸ್ಟರ್ಬ್ ಮಾಡಬೇಡ. ಸೊ ಈ ರೀತಿ ಹೇಳಿಬಿಟ್ಟು ನಿಮ್ಮ ಕೆಲಸನೂ ಕೂಡ ನೀವು ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಏನಂದರೆ, ಒಳ್ಳೆಯವರಾಗಿರಿ, ಆದರೆ ನಿಮ್ಮನ್ನು ನೀವು ಯಾವತ್ತೂ ಕಳ್ಕೊಬೇಡಿ. ಅರ್ಥ ಆಯ್ತಾ? ಸಹಾಯ ಮಾಡಿ, ಪ್ರೀತಿ ತೋರಿಸಿ, ಆದರೆ ಅದಕ್ಕೋಸ್ಕರ ನಿಮ್ಮ ಸಂತೋಷ, ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಯಾಕಂದರೆ ಅದನ್ನು ಯಾರು ನಿಮಗೆ ವಾಪಸ್ ತಂದು ಕೊಡೋದಿಲ್ಲ. ಆ್ಯಂಡ್ ಒಳ್ಳೆತನ ಅಂದರೆ ಎಲ್ಲನೂ ಒಪ್ಕೊಳ್ಳೋದು ಅಂತ ಅಲ್ಲ. ಒಳ್ಳೆತನ ಅಂದರೆ ಪ್ರೀತಿ, ಗೌರವ ಮತ್ತು ಜ್ಞಾನದಿಂದ ನೀವು ವರ್ತಿಸ್ಬೇಕಾಗತ್ತೆ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ಒಳ್ಳೆ ವ್ಯಕ್ತಿ ಆಗಿರಿ, ಆದರೆ ಅತಿಯಾದ ಒಳ್ಳೆತನನ ಬೆಳೆಸ್ಕೋಬೇಡಿ, ನಿಮ್ಮ ಶಾಂತಿನೇ ಹಾಳಾಗುತ್ತೆ. ಯಾರನ್ನೋ ನೋಯಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮನ್ನ ಯಾಕೆ ನೀವು ನೋಯಿಸ್ಕೋಬೇಕು? ಯಾರಿಗೋ ಸಹಾಯ ಮಾಡೋಕೆ ಹೋಗ್ಬಿಟ್ಟು ನೀವ್ಯಾಕೆ ಕಷ್ಟದಲ್ಲಿ ಸಿಗಾಕೋಬೇಕು? ಕರೆಕ್ಟಾ? ಎಲ್ಲರ ಮಾತು ಕೇಳಿ, ಆದರೆ ನಿಮ್ಮ ಮನಸ್ಸೇನು ಹೇಳುತ್ತೆ ಅನ್ನೋದಕ್ಕೂ ಬೆಲೆ ಕೊಡಿ. ಅದು ಹೇಳೋದನ್ನು ಕೇಳಿ, ಅದು ಹೇಳ್ತಿರುತ್ತೆ ನಿಮಗೆ ಸಾಕು ನಿಲ್ಲಿಸು ಅಂತ, ಬಟ್ ಯು ವಿಲ್ ನೆವರ್ ಸ್ಟಾಪ್, ರೈಟ್? ಸೊ ಎಸ್ ಗೈಸ್, ಸೊ ದಟ್ಸ್ ಆಲ್ ಫಾರ್ ಟುಡೇ. ಎಷ್ಟೊಂದು ಜನಕ್ಕೆ ಅನ್ನಿಸ್ತಿರ್ಬೋದು, ನನ್ನನ್ನು ಯಾಕೆ ಎಲ್ಲರೂ ಈ ಥರ ಯೂಸ್ ತಗೋತಿರ್ತಾರೆ, ಯಾಕೆ ಈ ರೀತಿ ನನ್ನ ಟ್ರೀಟ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಆನ್ಸರ್ ಈ ವಿಡಿಯೋ ಮುಖಾಂತರ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನೀವೆಷ್ಟೇ ಹೆಲ್ಪ್ ಮಾಡಿ ಒಳ್ಳೆಯವರಾಗಿದ್ದು ನಿಮ್ಮನ್ನು ಏನೋ ಬೇರೆ ಥರ ಟ್ರೀಟ್ ಮಾಡ್ತಿರ್ತಾರೆ ಅವರು. ಒಂದು ಬೆಲೆ ಕೊಡ್ತಿರೋದಿಲ್ಲ, ಒಂಥರ
ಕೀಳು ಥರ ನೋಡ್ತಾ ಇರ್ತಾರೆ, ಕೀಳಾಗಿ ನೋಡ್ತಿರ್ತಾರೆ. ಸೊ ಇದೆಲ್ಲ ಯಾಕಾಗುತ್ತೆ ಅಂತ ಇವಾಗ ಅರ್ಥ ಆಯ್ತಾ? ಸೊ ಓಕೆ ಗೈಸ್, ಸೊ ಈ ವಿಡಿಯೋ ನಿಮ್ಮ ಲೈಫಿಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.